ದಯವಿಟ್ಟು ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಶ್ರೀ ಗಿರಿಮಲ್ಲಯ್ಯ ತಾತ ದೇವರಗುಡ್ಡ ಇವರನ್ನು ಮುಖ್ಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ನನ್ನ ಪರವಾಗಿ ಮತ್ತು ಗ್ರಾಮದ ಯುವಕರ ಮತ್ತು ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ಪ್ರಭು ಸ್ವಾಮಿ ಕಡ್ಲಯ್ಯನ ಮಠ ಸುರ್ಪುರ್ ಇವರಿಗೂ ಸಹ ನಮ್ಮ ಗ್ರಾಮದವರಾಗಿರ್ತಕ್ಕಂಥ ಶ್ರೀ ಶರಣಯ್ಯ ಸ್ವಾಮಿ ಮುನ್ಮುಟಿಗಿ ಇವರಿಗೂ ಸಹ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀಶೈಲ ಹೊಸಮನಿ ಶಿಕ್ಷಕರು ಗೋಗಿ ಇವರನ್ನು ಸಹ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಲಿಂಗಣ್ಣ ದೊಡ್ಡಮನಿ ಮುಖ್ಯ ಗುರುಗಳು ಮುನ್ಮುಟಿಗಿ ಇವರನ್ನು ಸಹ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ದೇವಣ್ಣ ಮಹಾಮನಿ ಅತ್ತಿಗೂಡರು, ಶಿವರಾಜಪ್ಪ ನಾಡಗುಂಡ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಶರಣಯ್ಯ ಸ್ವಾಮಿ ಮುನ್ಮುಟಿಗಿ ಇವರಿಗೆ ಶಿವರಾಜಪ್ಪ ಗೌಡ ಬೊಮ್ಮನಹಳ್ಳಿ ಇವರಿಂದ ಮಾಲಾರ್ಪಣೆ. ಮಂಗಳವನ್ನು ಆಡುತ್ತೇನೆ. ಧನ್ಯವಾದಗಳು. ಕಷ್ಟದ ಕಡಲಲ್ಲಿ ಹಾಕಬೇಡಪ್ಪ ನೀನು. ನಾವು ಪಡುತ್ತಿರುವ ಕಷ್ಟ ನಿನ್ನ ಕಂಟಿದೆ ನೋಡಾರೆ. ದಯಾ ದಾಕ್ಷಿಣ್ಯದಿಂದ ಈ ಸಮಾಜದಲ್ಲಿ ನಮ್ಮಂತ ಬಡವರನ್ನು ಕೈ ಹಿಡಿದು ಕಾಪಾಡಂತ ಬೇಡಿಕೊತಾ ಇದ್ರಿ. ನಮ್ಮಂತ ಬಡವರಿಗೆ ಕೊನೆಗಿಲ್ಲವೇ
ನಾವು ಯಾವ ಪಾಪ ಮಾಡಿ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಿರು ತಂದೆ. ತಂದೆ, ನನ್ನ ಅಣ್ಣಂದಿರು ಪಡುತ್ತಿರುವ ಕಷ್ಟ ನನ್ನ ಕಣ್ಣಿಂದ ನೋಡಾರೆ. ಆದಷ್ಟು ಬೇಗನೆ ಈ ನಮ್ಮ ಬಡತನಕ್ಕೆ ಕೊರಿಲೇದಂತಾಗಿದೆ. ಹೇಳು ತಂದೆ, ಹೇಳು ಬಸವೇಶ್ವರ. ಅಣ್ಣ, ಯಾಕಣ್ಣ ಎಲ್ಲಿ ಹೊರಟಿರುವೆ? ನೀನು ನಿನ್ನ ಬಟ್ಟೆ ಬರವನ್ನು ಕಟ್ಟಿಕೊಂಡು ಹೇಳಿಕೊಂಡಿನ ನಿನಗೆ ಯಾವ್ದಾದ್ರು ನೌಕರಿ ಸಿಗಿದನಾ? ಹೇಳಣ್ಣ, ಹೇಳು. ಹುಟ್ಟಿದ ಮನೆಯಲ್ಲಿ ರಟ್ಟೆ ಬಟ್ಟೆಗೆ ಬರಬಂದಾಗ ಅದರ ಹೊರೆ ತಮ್ಮ ತಂಗಿಯರ ಮೇಲೆ ಹಾಕದೆ ನನ್ನ ಹೊಸ ವಾಸಸ್ಥಾನವಾದ ಕುಬೇರ ನಾಗರಕ್ಕೆ ಹೊರಟಿರುವೆ. ಅಂದ್ರೇನಾ ನೀನು ಹೇಳ್ತಿರೋ ಮಾತಿನ ಅರ್ಥ? ನಿನಗೆ ಯಾವ್ದಾದ್ರೂ ಸರ್ಕಾರ ನೌಕರಿ ಸಿಕ್ಕತ್ತೇನೇನಾ? ನೌಕರಿ ಸಿಗಲು ನಾನೇನು ಹಣವಂತರ ಮನೆಯಲ್ಲಿ ಹುಟ್ಟಿರುವನೆ. ಅಕಸ್ಮಾತ್ ಸಿಕ್ಕರು ನಮ್ಮಂತವರಿಗೆ ಕಾರ್ಕೋನ ಚಪ್ರಾಸಿ ಅಂತಹ ನೌಕರಿಗಳೇ ಹೊರತು ಬೇರೆ ಒಂದಿಲ್ಲ. ದುಡಿಮೆ ಸಿಗದಿದ್ರೆ ಏನೈತನ? ಕಡಿಮೆ ಸಂಬಳದಲ್ಲಿ ಜೀವನ ನಡೆಸಿದೈತನ? ಯಾಕಂಡ ನೀನು ವ್ಯಥೆ ಪಡ್ತಾ ಇದೆಯಲ್ಲ? ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಮ್ಮ ಭಾರತದಲ್ಲಿಂದು ಬಡತನದ ಭೂತ ಮನೆ ಮಾಡಿಕೊಂಡಿರುತ್ತಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಸ್ವಾರ್ಥ ಸಾಗರದ ಮತನಗೈದು ಅದರೊಳಗಿಂದ ಹುಟ್ಟಿದ ಲಕ್ಷ್ಮಿಯನ್ನು ಮೋಹಿಸಿ ಮನಮೋಹಕ ಜೀವನವನ್ನು ಸಾಗಿಸುತ್ತಿರುವಾಗ ನಾನೇಕೆ ನಿಸ್ವಾರ್ಥಕ್ಕಾಗಿ ಚಿಂತಿಸಲಿ? ಎಲ್ಲರೂ ನಿಸ್ವಾರ್ಥಗಳನ್ನ ಈ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರಂತೆ ಲಭಿಸಿದರೆ ಆ ಮಾತು ಸತ್ಯವನ್ನ? ಸತ್ಯವೇ. ಕೊನೆಗೆ ಆ ನಿಸ್ವಾರ್ಥಿ ಮಹಾತ್ಮನಿಗೆ ದೊರೆತದ್ದು ಸ್ವಾರ್ಥಿಯೊಬ್ಬನ ಗುಂಡಲ್ಲವೇ? ಇದೇ ಅಲ್ಲವೇ ನಿಸ್ವಾರ್ಥ ಜೀವನಕ್ಕೆ ಸಿಕ್ಕ ಪ್ರತಿಫಲ? ನೋಡು ಕಮಲ, ಜೀವನ ಇರುವುದೊಂದೇ, ಮುಂದೆ ಹುಟ್ಟುವ ಭರವಸೆ ಇಲ್ಲ. ನಾಳೆಯವರೆಗೂ ಬದುಕುವ ಗ್ಯಾರಂಟಿಯೂ ಇಲ್ಲ. ಇಂಥ ಅಮೂಲ್ಯ ವೇಳೆಯನ್ನು ನ್ಯಾಯ ನೀತಿ ಎಂದು ಕಾದು ಕುಳಿತು ಹಾಳು ಮಾಡಲು ನನಗಿಷ್ಟವಿಲ್ಲ. ಇಂಥ ಜೀವನದಲ್ಲಿ ಆಸೆಗಳನ್ನು ಅನುಭವಿಸುವವನೇ ಅತಿ ಜಾಣ. ಆಸೆಗಳನ್ನು ಅನುಭವಿಸಲು ಅನ್ಯಾಯದ ಆಟ ಬೇಕು. ಅನ್ಯಾಯ ಮಾಡಬೇಕಾದರೆ ಮಾನ ಮರ್ಯಾದೆಯನ್ನು ಮಾಡಿಕೊಳ್ಳಬೇಕು. ಅಂದರೆ ಅತಿ ಲಾಲಾಶಿಗೆ ಬಿದ್ದು ನಿನ್ನ ಮಾನ ಮರ್ಯಾದೆಯನ್ನು ಮಾರಿಕೊಳ್ಳಬೇಕೆಂದ ನಿರ್ಧರಿಸಿ ಬಿಟ್ಟಿರಲಿಲ್ಲ ನೀನು? ದೊರೆಯುವ ಹಣ ಸಿಗುವ ಸುಖಕ್ಕಾಗಿ ಎಲ್ಲವನ್ನು ಮಾಡಲು ಸಿದ್ಧನಿರುವೆ. ಹಾಗಾದ್ರೆ ಮುಂದಿನ ಮಾರ್ಗದರ್ಶನಕವಾದರೂ ಯಾವುದು ಅಣ್ಣ? ಇದ್ದಾನಲ್ಲ ನಿನ್ನ ಇನ್ನೊಬ್ಬ ಅಣ್ಣ ಚಂದ್ರಣ್ಣ. ನ್ಯಾಯ ನೀತಿ ಎಂದು ಕರ್ಮ ಜೀವನವನ್ನು ಸಾಗಿಸುವ ಧರ್ಮಿ. ಅವನೇ ನಿನ್ನ ಮಾರ್ಗದರ್ಶಕ. ಅಣ್ಣ, ಹಾಗಾದ್ರೆ ಈ ಸಭಾದಲ್ಲಿ ಎಲ್ಲರೂ ನಿಸ್ವಾರ್ಥಿಗಳಾಗಿರ್ತಿಲ್ಲ. ಅದನ್ನ ಮಾತ್ರ ಇನ್ನು ಬರ್ತು ಬಿಡಿದ. ನಿನ್ನ ತಂಗಿ ಹೇಳ್ತಿರೋ ಮಾತನ್ನು ಸ್ವಲ್ಪ ಕೇಳಿಕೊಳ್ಳಬೇಕಲ್ಲ. ಬಿಟ್ಟು ಬಿಡಲ್ಲ ನಿನ್ನ ಉಚಿತನವನ್ನು ಬಿಡುವ ತಾಯಿ. ನನ್ನ ಮಾತಿಗೆ ಸ್ವಲ್ಪ ಆದ್ರೂ ಬೆಲೆ ಕೊಟ್ಟಿದ್ರೆ ನಾ ಈ ಮನೆಯಲ್ಲಿ ನೀನು. ಈ ನಿನ್ನ ಬಾಲಿಷ್ಯ ಉಪದೇಶಕ್ಕೆ ಮರಳಾಗುವ ಬಾಲಕ ನಾನಲ್ಲ. ನಾ ಕಾಣುವ ಕನಸು ನನಸಾಗಬೇಕಾದರೆ, ಪಿತ್ರಾರ್ಜಿತ ಸ್ವತ್ತನ್ನು ಮರಳಿ ಪಡೆಯಬೇಕಾದರೆ ನಾನು ಈ ಮನೆಯನ್ನು ತೊರೆಯಲೇಬೇಕು. ನಾ ಬರುವೆ. ಅಣ್ಣ, ನನ್ನನ್ನ ಚಂದ್ರಣ್ಣ ದುಷ್ಟರಿಗೆ ಕುಕ್ಕಿಯಲ್ಲಿ ಕೂಡ ಬೆಂದು ಹೋಗ್ತಾ ಇದ್ದೇನೆ. ಈಗ ನನ್ನ ಹಣದ ದುರಾಸೆ ಹೆಚ್ಚಾಗಿ ಮನೆ ಬಿಟ್ಟು ತಿರುಗ್ತಾ ಇದ್ದೇನೆ. ಅಯ್ಯೋ ತಂದೆ, ಯಾಕಪ್ಪ ತಂದೆ, ನಾವು ಪಡುತ್ತಿರುವ ಕಷ್ಟ ಇಲ್ಲ ಕಂಟಿಗೆ ನೋಡ್ತಾರೆ. ಈ ನಮ್ಮ ಬಡತನಿಗೆ ಕೋಣೆ ಇಲ್ಲದಂತಾಗಿದೆ ತಂದೆ. ನಮ್ಮಂತ ಬಡವರ ಬಾಳಿಗೆ ಕರುಣಿಸು ಎಂದು ನನ್ನ ಕೇಳುತ್ತದೆ. ಕರುಣಿಸು. ಇದೇನು ತಂಗಿ, ಅದೇನನ್ನು ಚಿಂತಿಸುತ್ತಿರುವೆಯಲ್ಲ? ಅಣ್ಣ, ಮತ್ತೇನಿದೆಯಣ್ಣ ನಮ್ಮ ಬಾಯಿನಲ್ಲಿ? ಬಡತನ ಬಾಳನ್ನು ಬಿಟ್ಟು ಚಿಂತಿಸಲಿಕ್ಕೆ ಇನ್ಯಾವ ಆತಿದೆ ಅಂತ ನೀನು ಹೇಳಣ್ಣ. ಹುಚ್ಚಿ, ನೀ ಚಿಂತಿಸುವುದೆಲ್ಲ ನಾಕಕ್ಕೆ ನರಳಿಕೆ ಅನ್ನೋತ್ತಂತೆ. ಅಣ್ಣ, ಇಂದು ರಘುವಣ್ಣ ತನ್ನ ಬಟ್ಟೆ ಬರೆಗನ್ನ ಕಟ್ಟಿಕೊಂಡು ಮನೆ ಬಿಟ್ಟು ಹೊರಟು ಹೋದಲ್ಲ. ಈಗ ಅಣ್ಣನಿಗೆ ಬರೀ ಹಣದ ದುರಾಸೆ ಹೆಚ್ಚಾಗಿದೆ. ನಾಯಿಯಂತೆ ವರ್ತಿಸುತ್ತಿದ್ದಾನೆ. ನಾಯಿಯಂತೆ ವರ್ತಿಸುತ್ತಿದ್ದಾನೆ. ಹೂದೋಟದಲ್ಲಿ ಹಾರುತ್ತಿರುವ ಪತಂಗ ಅಗ್ನಿಯ ಊರಿಗೆ ಮರಳಾಗಿ ಹೋದಂತೆ ಅವನೀಗ ಹಣದ ಹುಚ್ಚಿನಲ್ಲಿ ದುರಾಸೆಯ ದಾವಾಗ್ನಿಯನ್ನು ಮುದ್ದಿಸಿ ಮೈ ಸುಟ್ಟುಕೊಂಡಾಗಲೇ ಅವನಿಗೆ ಅರಿವಾಗುವುದು ದುರಾಸೆ ಎಂದರೆ ಏನೆಂದು. ಅವನು ಹೋದರೆ ಹೋಗಲಿ ಬಿಡು ತಂಗಿ, ನನ್ನ ಮೈಯಲ್ಲಿ ಒಂದನಿ ರಕ್ತವಿರುವವರೆಗೂ ನಿನ್ನನ್ನು ಸುಖದಿಂದಿಡುತ್ತೇನೆ. ಮಾತಾ ಪಿತ್ರ ವಾಸ್ತುವಂತೆ ಈ ನುಡಿ ಕೇಳಿ ಎಷ್ಟೊಂದು ಸಂತೋಷವಾಯಿತು. ತಂಗಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ದೀನ. ನೀನು ಪಡುತ್ತಿರುವ ಕಷ್ಟ ವೇತನ ನೋಡಿ ನನ್ನ ಕರಳೆ ಕಿತ್ತು ಬಂದಂತಾಗ್ತಿದೆ. ಛೀ ಹುಚ್ಚಿ,
ಇದೇಕಮ್ಮ ಕಣ್ಣೀರು. ಸತ್ಯವಾನನಂತ ರಾಜನಿಗೆ ತಪ್ಪಲಿಲ್ಲ ಕಟ್ಟಿಗೆ ಮಾರಿ ಜೀವಿಸುವುದು. ಸತ್ಯ ಹರಿಶ್ಚಂದ್ರನಂತ ದೊರೆಗೆ ತಪ್ಪಲಿಲ್ಲ ಸುಡುಗಾಡ ಕಾದು ಜೀವಿಸುವುದು. ಅಂತ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ ಈ ಒತ್ತುಗೊತ್ತಿನಾಥ. ಇನ್ನು ಅಂಥದ್ರಲ್ಲಿ ನಾನ್ಯಾವಮ್ಮ ಕಮಲ? ಕಷ್ಟ ಮಾನವನಿಗೆ ಬರದೆ ಕಲ್ಲಿಗೆ ಬರುತ್ತದೆ ಏನಮ್ಮ? ಇವೆಲ್ಲ ಕಷ್ಟಗಳಿಗಿಂತ ಮಿಗಿಲಾದ ಚಿಂತೆಯೊಂದು ಬೆಟ್ಟದಂತೆ ನನ್ನ ತಲೆಯ ಮೇಲಿದೆ. ವಿಘ್ನ ನಿವಾರಕ ವಿನಾಯಕ, ನಿನ್ನ ವಿವಾಹವನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಆಶೀರ್ವಾದಿಸಿದರೆ ನನ್ನ ಹೊಣೆಗಾರಿಕೆಯ ಭಾರ ಇಳಿದಂತಾಗುತ್ತದೆ ಅಮ್ಮ. ಹೋಗಣ್ಣ, ಯಾವಾಗ ನೋಡಿದ್ರು ಇದೇ ರೀತಿ ತಮಾಷೆ ಮಾಡ್ತಾ ಇಲ್ಲ. ಆದಷ್ಟು ಬೇಗ ನನ್ನ ತಂಗಿ ತಲೆ ಮೇಲೆ ಅಕ್ಷತೆಗಳು ಹಾಕಿ ಮನೆಯಿಂದ ಹೊರ ತಳ್ಳಬೇಕೆಂಬ ಆಲೋಚನೆ ಮಾಡ್ತಿದ್ದಿಲ್ಲ. ಈ ನನ್ನ ತಂಗಿನಿಗೆ